ಇದಕ್ಕೆ ಈ ಕೊರೋನಾ ಮೂರನೇ ಅಲೆಯನ್ನ ಕಂಟ್ರೋಲ್ ಮಾಡೋದು ಚಾಲೆಂಜಿಂಗ್ ಅಂತ ಸಚಿವ ಆರ್ ಅಶೋಕ್ ಕೂಡ ಹೇಳಿಕೆ ಕೊಟ್ಟರು. ಅದರಲ್ಲೂ ಮೂರನೇ ಅಲೆ ಅಂದರೆ ಮಕ್ಕಳಿಗೆ ಹೆಚ್ಚು ಸೋಂಕು ತಗುಲೋ ಸಾಧ್ಯತೆ ಇದೆ. ಹೀಗಾಗಿ ಮಕ್ಕಳ ಜೊತೆ ಪೋಷಕರು ಸದಾ ಇರಬೇಕಾಗುತ್ತೆ. ಮಕ್ಕಳ ತಜ್ಞರು ಕೂಡ ಇನ್ನಷ್ಟು ಟ್ರೈನಿಂಗ್ ಪಡಿಬೇಕು ಅಂತ ಆರ್ ಅಶೋಕ್ ಹೇಳಿದರು. ರಾಜ್ಯದಲ್ಲೇ ಮೊದಲ ಬಾರಿಗೆ ಕೋವಿಡ್-19 ಮಕ್ಕಳಿಗೆ ಏನು ಮುಂದಿನ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಬರಬಹುದು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಮೂರನೇ ಅಲೆ ಬರೋ ಸಂದರ್ಭದಲ್ಲಿ ನಾವು ಡಾಕ್ಟರ್ಗಳನ್ನು ತಯಾರು ಮಾಡಬೇಕು. ನಮ್ಮಲ್ಲಿ ಪಿಡಿಯಾಟ್ರಿಷಿಯನ್ಸು ಮಕ್ಕಳ ತಜ್ಞರ ಸಂಖ್ಯೆ ಬಹಳ ಕಡಿಮೆ ಇದೆ. ಸೊ ಬೇರೆ ಬೇರೆ ಡಾಕ್ಟರ್ಸು ಯಾರು MBBS ಮಾಡಿರ್ತಾರೆ ಅಥವಾ ಬೇರೆ ಬೇರೆ ಸ್ಪೆಷಾಲಿಟಿ ಡಾಕ್ಟರ್ಸ್ ಇದ್ದಾರೆ, ಆರ್ಥೋಪೆಡಿಕ್ ಇರ್ಬೋದು, ಹೃದಯ ರೋಗ ತಜ್ಞರು ಇರ್ಬೋದು, ಈ ಥರದವ್ರು ಎಲ್ಲರಿಗೂ ಕೂಡ ಮಕ್ಕಳು ಸುಮಾರು ಬೆಂಗಳೂರಲ್ಲಿ 25 ಲಕ್ಷ ಜನ ಮಕ್ಕಳಿದ್ದಾರೆ. ಬೆಂಗಳೂರಲ್ಲಿ 25 lakhs ಮಕ್ಕಳಿದ್ದಾರೆ. ಸೊ ಆ ಮಕ್ಕಳ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಆ 25 ಲಕ್ಷ ಮಕ್ಕಳಿಗೆ ಸರಿಯಾದಂಥ ಕೋವಿಡ್ ಬಂದಾಗ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಒಂದು ಟ್ರೈನಿಂಗ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇಲ್ಲಿ ಎಲ್ಲ ಡಾಕ್ಟರ್ಸು, ನಮ್ಮ ಕಾರ್ಪೊರೇಷನ್, ಪ್ರೈವೇಟ್ ಡಾಕ್ಟರ್ಸು ಎಲ್ಲರೂ ಕೂಡ ಈ ಸೆಮಿನಾರಲ್ಲಿ ಭಾಗವಹಿಸಿದ್ದಾರೆ. ಇದು ಫುಲ್ ಡೇ ನಡೆಯುತ್ತೆ, ನಾಳೆನೂ ಇರುತ್ತೆ. 2 days ಟ್ರೈನಿಂಗ್ ಕ್ಯಾಂಪ್ ಇದು. ಯಾವ ರೀತಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಇಟ್ಸ್ ಎ ಚಾಲೆಂಜ್. ದೊಡ್ಡವರಿಗೆ ಟ್ರೀಟ್ಮೆಂಟ್ ಮಾಡ್ದಂಗೆ ಮಕ್ಕಳಿಗೆ ಮಾಡೋಕ್ಕಾಗಲ್ಲ. ಒಂದು ರೀತಿ ಮಕ್ಕಳನ್ನ ಸಮಾಧಾನವಾಗಿ ತಾಯಿ ಹೃದಯದಿಂದ, ಮೇಲ್ ಡಾಕ್ಟರ್ ಇರಲಿ ಫಿಮೇಲ್ ಡಾಕ್ಟರ್ ಇರಲಿ, ಮೊದಲು ತಾಯಿ ಹೃದಯದಿಂದ ಅವರನ್ನ ಟ್ರೀಟ್ ಮಾಡಬೇಕಾಗಿದೆ. ಮಗುವನ್ನ ಮನಸ್ಸನ್ನ ಒಲಿಸ್ಕೊಂಡು ಟ್ರೀಟ್ಮೆಂಟ್ ಮಾಡಬೇಕಾಗಿದೆ. ಅದು ಒಂದು ಚಾಲೆಂಜು. ಮತ್ತೆ ಯಾವುದೇ ತಂದೆ ತಾಯಿ ಮಗುವನ್ನ ಆಸ್ಪತ್ರೆ ಬಿಟ್ಟು ಅವರು ಹೊರಗಡೆ ಇರಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರು ಕೂಡ ಅದೇ ವಾರ್ಡಲ್ಲಿ ಅವರು ಇರಬೇಕಾಗ್ತದೆ. ಅದು ಕೂಡ ಒಂದು ಚಾಲೆಂಜು. ಅವ್ರಿಗೆ ಕೋವಿಡ್ ಇದೆಯೋ ಕೋವಿಡ್ ಇಲ್ವೋ, ಅವ್ರಿಗೆ ಯಾವ ರೀತಿ ಪ್ರಿಕಾಷನರಿ ಮೆಜರ್ಸ್ ತೆಗೆದುಕೊಳ್ಬೇಕು. ಮತ್ತೆ ತಾಯಿ ಮಗು ಈಗ 5 ವರ್ಷದ ಇರೋ ಮಕ್ಕಳುಗಳು ತಾಯಿಯನ್ನು ಬಿಟ್ಟು ಇರೋಕೆ ಸಾಧ್ಯನೇ ಇಲ್ಲ. ಅದರಿಂದ ತಾಯಿಯಲ್ಲಿ ಇರಬೇಕಾದ್ರೆ ಯಾವ ರೀತಿ ಟ್ರೀಟ್ಮೆಂಟನ್ನು ಮಾಡಬೇಕು, ಯಾವ ರೀತಿ ಕೇರ್ ಮಾಡಬೇಕು. ಮತ್ತೆ ವಯಸ್ಕರಿಗೆ ಬೇರೆ ಮೆಡಿಸನ್ ವ್ಯವಸ್ಥೆ ಇರ್ತದೆ, ಮಕ್ಕಳಿಗೆ ಬೇರೆ ಆದಂಥ ವ್ಯವಸ್ಥೆಗಳಿರ್ತದೆ. ಆ ಡೋಸೇಜ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಮೆಡಿಸಿನ್ ನೇಮ್ಸ್ ಇರ್ಬೋದು, ಇವೆಲ್ಲ ಕೂಡ ಈ ಡಾಕ್ಟರ್ಗಳಿಗೆ ಗೊತ್ತಾಗ. ಯಾಕಂದ್ರೆ ಜನರಲ್ ಡಾಕ್ಟರ್ಸು, ಜನರಲ್ ಫಿಸಿಷಿಯನ್ಸ್ ಇರ್ತಾರೆ. ಆದರೆ ಮಕ್ಕಳಿಗೆ ಕೊಡುವಂಥ ಡಿಫ್ರೆಂಟ್ ಔಷಧಿಗಳು ಇರ್ತದೆ. ಸೊ ಅದಕ್ಕೋಸ್ಕರ ಈ ಟ್ರೈನಿಂಗ್ ಅನ್ನ ಮಾಡಿದ್ರು. ಡಿಫ್ರೆಂಟ್ ಅಂಗನವಾಡಿ ಕಾರ್ಯಕರ್ತರ ಜೊತೆ ಸಿಎಂ ಸಂವಾದ ಮಾಡ್ತಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಿಂದ ಮುಖ್ಯಮಂತ್ರಿಗಳು ಸಂವಾದ ಶುರುವಾಗಿದೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಭಾಗಿಯಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೋವಿಡ್ ತಡೆಗೆ ಶ್ರಮಿಸ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು. ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಯನ್ನು ಆಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಆ ದೃಶ್ಯ ನೋಡ್ತಾ ಇದ್ದೀರಾ. ಈಗಾಗಲೇ ಕೆಲವು ದಿನಗಳ ಮುಂಚೆ ದಾದಿಯರ ಜೊತೆ ಮಾತಾಡಿದ್ರು. ಜೊತೆಗೆ ಈಗ ಅಂಗನವಾಡಿ ಕಾರ್ಯಕರ್ತರ ಜೊತೆ ಮಾತಾಡ್ತಿದ್ದಾರೆ. ಸಂವಾದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಲಾಕ್ಡೌನ್